ಭಾರತ್ ಜೋಡೋ ಭವನದಲ್ಲಿ ಒಂದು ಮೀಟಿಂಗ್ ನಡೆದಿದೆ. ಮೀಟಿಂಗ್ ಅಂತ ಭಾಗಿಯಾಗಿದ್ದೀರಾ. ನಿನ್ನೆ ರಾಜಭವನದಲ್ಲಿ ಒಂದು 20 ಜನ ಸಚಿವರು ಪ್ರಮಾಣ ವಚನ ಸ್ವೀಕರಣೆ ಮಾಡಿದ್ದಾರೆ. ಏನಿದೆ ಸರ್ ನಿಮ್ಮ ಅಭಿಪ್ರಾಯ? ಸಿಎಂ ಮಾನ್ಯ ಸಿಎಂ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯಕ್ಕೆ ನಾವು ಒಪ್ಕೊತಾ ಇದ್ದೀವಿ. ಆದ್ರೆ ನಾವು ಈ ಸರಿ 5 ಅಲ್ಪಸಂಖ್ಯಾತರ ನಾಯಕರನ್ನ ಸಚಿವರನ್ನಾಗಿ ಮಾಡುತ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ವಿ. ಮೊದಲಿನಿಂದಲೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರವರು ಮುಖ್ಯಮಂತ್ರಿ ಆದಾಗ ತನ್ವೀರ್ ಸೇಠ್ ಸಾಹೇಬರ ಹೆಸರು ಪಟ್ಟಿಯಲ್ಲಿತ್ತು. ಕೊನೆ ಗಳಿಗೆವರೆಗೂ ಅವರ ಹೆಸರಿತ್ತು. ಆದರೆ ಅವರ ಹೆಸರನ್ನು ಬಿಟ್ಟಿದ್ದಾರೆ. ಅದು ನಮಗೆ ದುಃಖ ತಂದಿದೆ. ಸೊ ಅವರು ಎಂತ ನಾಯಕರು ಅಂದ್ರೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಅನುಕೂಲ ಮಾಡಿದ್ದಾರೆ. ಎಲ್ಲರಿಗೂ ಅನುಕೂಲ ಮಾಡಿ ಅವರು ಎಲ್ಲರನ್ನು ನಂಬಿ ಎಲ್ಲರನ್ನು ಒಂದೇ ಗಣನೆಗೆ ತೆಗೆದುಕೊಂಡು ಅವರು ಸೇವೆ ಸಲ್ಲಿಸಿದ್ದಾರೆ. ಯಾವುದೇ ಲಾಬಿ ಮಾಡಿಲ್ಲ, ಎಲ್ಲೂ ಡೆಲ್ಲಿಗೂ ಹೋಗಿಲ್ಲ. ಯಾವುದೇ ಅವರೇನಾದ್ರು ಪಕ್ಷದ ನಿಷ್ಠಾವಂತ ನಾಯಕನಾಗಿ ಎಲ್ಲರ ಜೊತೆಯಲ್ಲಿ ಇದ್ದು ನನಗೆ ನಂಬಿಕೆ ಇದೆ ಅಂತ ಹೇಳಿದ್ರು. ಆದ್ರೆ ಆ ನಂಬಿಕೆಯನ್ನ ಪಕ್ಷ ಹುಸಿ ಮಾಡಿದೆ. ಕಾರ್ಯಕರ್ತರಲ್ಲಿ ಬೇಸರ ಇದೆ. ಅಂತ ನಾಯಕನಿಗೆ ಮಂತ್ರಿ ಸ್ಥಾನ ನೀಡಿಲ್ಲ ಅಂದ್ರೆ ಕಾರ್ಯಕರ್ತರಿಗೆ ಯಾವ ಸ್ಥಾನಮಾನ ನೀಡುತ್ತೀರಿ ನೀವು? ಸೊ ಮುಂದುವರಿದ ದಿನಗಳಲ್ಲಿ ಕಾರ್ಯಕರ್ತರು ಯಾವ ರೀತಿ ಚುನಾವಣೆ ಎದುರಿಸಬೇಕು, ಪಕ್ಷ ಹೇಳಿದ ನಿರ್ಧಾರಗಳನ್ನು ಯಾವ ರೀತಿ ಗೌರವಿಸಬೇಕು? ಅಂತ ನಾಯಕರಿಗೆ ನೀವು ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದ್ರೆ ನಮಗೆ ಬೇಜಾರಾಗಿದೆ. ಹಾಗಾಗಿ ಸನ್ಮಾನ್ಯ ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರಲ್ಲಿ ಎಲ್ಲ ಕಾರ್ಯಕರ್ತರು, BLOಗಳು, ಕಾರ್ಪೊರೇಟರ್ಗಳು ಮತ್ತು ಅವರ ಅಭಿಮಾನಿಗಳು ಬಂದು ಮನವಿ ಮಾಡಿಕೊಂಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಅವರು ಇದಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ರಾಹುಲ್ ಗಾಂಧಿ ಅವರಲ್ಲಿ ಚರ್ಚಿಸಿ ಅವ್ರಿಗೆ ಮಾಡಿಕೊಡ್ತೀವಿ, ಅವ್ರಿಗೆ ಕೈ ಬಿಡಲ್ಲ ಅಂತ ಹೇಳಿ ಭರವಸೆ ನೀಡಿದ್ದಾರೆ. ಹಾಗಾಗಿ ಅವರಿಗೆ ಎಲ್ಲರಿಗೂ ಮತ್ತು ಪಕ್ಷದವರಿಗೂ ತುಂಬಾ ಅವ್ರಿಗೆ ಧನ್ಯವಾದಗಳು ಅರ್ಪಿಸುತ್ತೇವೆ. ಜೈ ಹಿಂದ್, ಜೈ ಕಾಂಗ್ರೆಸ್.